ನಾನು ದಯವಿಟ್ಟು ವೇದಿಕೆ ಮೇಲೆ ಬರೋದಕ್ಕೆ ಕೇಳ್ಕೊತೀನಿ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್. ಒಂಬಣ್ಣ ಮೂವಿಯ ಕ್ರೂ ಪ್ಲೀಸ್. ಸಾರಿ, ಐ ಆಮ್ ರಿಯಲಿ ಸಾರಿ. ದಯವಿಟ್ಟು ನೀವೆಲ್ಲರೂ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಓಕೆ ಓಕೆ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ತನುಗೌಡ ಅವರೇ, ಈ ಮೂವಿಯ ಒಂದು ಚಿಕ್ಕದಾದ ವಿಶ್ಲೇಷಣೆ. ಥ್ಯಾಂಕ್ ಯು ಸಾಯಿರಾಮ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಆ್ಯಕ್ಚುಲಿ ನಮ್ಮ ಮೂವಿ ಬಗ್ಗೆ ಚಿಕ್ಕದಾಗಿ ಹೇಳಬೇಕು ಅಂತ ನೀವು ಹೇಳ್ತಿದ್ದೀರಾ. ಇದು ರೈತರ ಮೂವಿ ಆಗಿದ್ರಿಂದ ನಾವು ಚಿಕ್ಕದಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ ರೈತ ಇಡೀ ದೇಶಕ್ಕೆ ಅನ್ನ ಕೊಡ್ತಾನೆ. ಅಂಥ ರೈತನ ಪರಿಸ್ಥಿತಿ ಏನಿದೆ ಅನ್ನೋ ಚಿತ್ರಣನೇ ನಮ್ಮ ಹೊಂಬಣ್ಣ. ಬಟ್ ಇವತ್ತು ಒಬ್ಬ ರೈತನ ಮಗ ಏನು ಬೇಕಾದರೂ ಆಗ್ಬೋದು. ಇಂಜಿನಿಯರ್, ಡಾಕ್ಟರ್, ಫ್ಯಾಷನ್ ಡಿಸೈನರ್, ಆ್ಯಕ್ಟರ್, ಎನಿಥಿಂಗ್. ಯಾಕೆಂದರೆ ನಾನು ಒಬ್ಬ ರೈತನ ಮಗ, ಒಬ್ಬ ಆ್ಯಕ್ಟರ್ ಆಗಿದ್ದೀನಿ ಇವತ್ತು. ಆದರೆ ಒಬ್ಬ ಇಂಜಿನಿಯರ್ ಮಗ, ಆದರೆ ಒಬ್ಬ ಡಾಕ್ಟರ್ ಮಗ ಹೋಗಿ ರೈತ ಯಾವತ್ತೂ ಆಗಲ್ಲ. ಯಾಕೆಂದರೆ ಅವ್ರ ಅಪ್ಪ ಅಮ್ಮನೇ ಬಿಡಲ್ಲ. ಯಾರೂ ರೈತ ಆಗಿಲ್ಲ ಅಂದರೆ ನಮ್ಮ ಇಡೀ ದೇಶಕ್ಕೆ ಅನ್ನ ಇರಲ್ಲ. ಅನ್ನ ಇಲ್ಲ ಅಂದರೆ ನಾವು ಯಾರು ಬದುಕಕ್ಕೆ ಆಗಲ್ಲ. ಈ ಕಾನ್ಸೆಪ್ಟ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈಗಿರೋರು ಯಾರು ಹೋಗಿ ರೈತರಾಗಿ ಅಂತ ಯಾರಿಗೂ ಹೇಳಕ್ ಕೊಟ್ಟಿಲ್ಲ. ನಾವು ಇರೋ ರೈತರನ್ನ ಸ್ವಲ್ಪ ಯೋಚನೆ ಮಾಡಿ ಅವ್ರ ಬಗ್ಗೆ ಸ್ವಲ್ಪ ಕನ್ಸರ್ನ್ ತೋರಿಸಿ ಅವ್ರಿಗಿರೋದು ಏನಿದೆ ಸಿಚುವೇಶನ್ ಅದನ್ನ ನಾವು ಇಂಪ್ರೂವ್ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ಟ್ರೈ ಮಾಡೋಣ ಉಳಿಸ್ಕೊಳಕ್ಕೆ. ಅವ್ರನ್ನ ಉಳಿಸ್ಕೊಂಡಿಲ್ಲ ಅಂತಂದ್ರೆ ನಾವು ನಮ್ಮ ದೇಶನೂ ಉಳಿಸ್ಕೊಳಕ್ಕಾಗಲ್ಲ, ನಮ್ಗೆ ತಿನ್ನಕ್ಕೆ ಅನ್ನನೂ ಇರಲ್ಲ. ಇದು ನಮ್ಮ ಹೊಮ್ಮಣ್ಣದ ಕಾನ್ಸೆಪ್ಟ್. ಹೊಮ್ಮಣ್ಣ ನಾವು ತೋರ್ಸಕ್ ಹೊರಟಿರೋದು ಒಬ್ಬ ಹೀರೋಯಿಸಮ್ ಮೂವಿ ಅಲ್ಲ, ಯಾರಿಗೂ ಬಿಲ್ಡಪ್ ಕೊಡ್ತಾರ ಇಲ್ಲಿ ಹೀರೋ ಅಂತ ಏನು ಅಂತಾನು. ಅದೊಬ್ಬ ರೈತನ ಪ್ರತಿನಿಧಿ ಹೊಂಬಣ್ಣ. ಇದು ಕಂಪ್ಲೀಟ್ ಆಗೊಂಬೆ ಫಾರೆಸ್ಟ್ ಅಲ್ಲಿ ನಾವು ಶೂಟ್ ಮಾಡಿರೋಂಥದ್ದು ಕಾನ್ಸೆಪ್ಟ್. ಇದು ಕಂಪ್ಲೀಟ್ ರೈತನ ಸಬ್ಜೆಕ್ಟ್ ನಾವು ತಗೊಂಡಿರೋದು ಒಂದು ಏರಿಯಾ ತಗೊಂಡಿದೀವಿ, ಮಲೆನಾಡು ಸಬ್ಜೆಕ್ಟು. ಅಲ್ಲಿ ರೈತನ ಮಾತ್ರ. ಆದ್ರೆ ರೈತರು ನಮ್ಮ ಇಡೀ ದೇಶದಲ್ಲಿ ತುಂಬಾ ಇದ್ದಾರೆ. 70 to 75% ನನ್ನ ಅಂದಾಜ್ ಪ್ರಕಾರ, ನನಗೆ ಕಂಪ್ಲೀಟ್ ಲೆಕ್ಕ ಗೊತ್ತಿಲ್ಲ. ಪ್ರಥಮ ಅವರೇ, ನೀವು ಕ್ವಶನ್ ಕೇಳಕ್ಕೆ ರೆಡಿ ಆಗ್ತಾ ಇದ್ದೀರಾ. 75% ರೈತರು ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ 90% ಅದ ನಿಮ್ ಲೆಕ್ಕ. ನಾನು ಹೇಳದಂಗಲ್ಲ, ನಾನು ಹೇಳಕ್ ಹೊರಟಿದ್ದೇನು ಅಂದ್ರೆ, ನಾನು ಕೂಡ ನಿರ್ದೇಶಕನೇ. 75 ಇದೆ ಮೇ ಬಿ. ಓಕೆ, ನಾನು ಕೂಡ ನಿರ್ದೇಶಕನೇ. ಖುಷಿ ಆಯ್ತು, ಧನ್ಯವಾದಗಳು ಹೇಳಕ್ಕಷ್ಟೇ ಮೈಕ್ ತಗೊಂಡಿದ್ದು. ಥ್ಯಾಂಕ್ ಯು ಸೋ ಮಚ್ ಪ್ರಥಮ ಅವರೇ. ನೀವು ನಿಜವಾಗ್ಲೂ ರೈತರ ತರ ಕಾಣಿಸಲ್ಲ, ಆದ್ರೂ ಆ ರೈತರ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ. ಸರ್, ನನ್ನ ರೈತನ ಮಗ. ಇವತ್ತಿಗೂ ನಮ್ಮ ತಂದೆ ವ್ಯವಸಾಯ ಮಾಡ್ತಾರೆ. ರಾಗಿ ಬೆಳಿತೀವಿ, ಕಬ್ಬು ಎಲ್ಲ ಬೆಳಿತೀವಿ. ಬಟ್ ಭತ್ತ ಮಾತ್ರ ಬೆಳೆಯಕ್ಕಾಗಲ್ಲ. ನೇಟಿವ್ ಎಲ್ಲಿ? ನನ್ನ ನೇಟಿವ್ ಕನಕಪುರ ಹತ್ರ ಸಾತ್ನೂರು ಕಚ್ಚೋನಹಳ್ಳಿ ಅಂತ. ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಎಲ್ರು ನನಗೆ ನಂದು ಡ್ರೀಮು, ನನ್ನ ಮನೆ ಕಟ್ಟಬೇಕು ಅಂತ ನನ್ನ ಆಸೆ. ಪ್ರತಿಯೊಬ್ರು ನಂಗೆ ಸಜೆಸ್ಟ್ ಮಾಡಿದ್ದು ಬೆಂಗಳೂರಲ್ಲಿ ಮನೆ ತಗೋ, ಬೆಂಗಳೂರಲ್ಲಿ ಮನೆ ಕಟ್ಟು ಅಂತ. ನಾನು ಅದನ್ನ ಮಾಡಿಲ್ಲ. ನಾನು ಇಲ್ಲಿವರೆಗೂ ಏನು ಸಂಪಾದನೆ ಮಾಡಿದ್ದೀನಿ, ಆಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್, ನಂದು BTech ಆಗಿದೆ. ಡಿಲ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಸಂಪಾದನೆ ಎಲ್ಲ ತಗೊಂಡೋಗಿ ನನ್ನ ಹಳ್ಳಿಯಲ್ಲಿ ನನಗೆ ಹೆಂಗ್ ಬೇಕು ಹಂಗೆ ಮನೆ ಕಟ್ಕೊಂಡಿದ್ದೀನಿ. ನನಗೆ ನನ್ನ ಕೆಪಾಸಿಟಿ ಮೀರ್ ನಾನು ಮಾಡಿದ್ದೀನಿ ಅದನ್ನ. ತುಂಬಾ ಜನ ಬೈದ್ರು, ನಿನಗೆ ಏನಕ್ಕೆ ಬೇಕು ಹಳ್ಳಿ ಜೀವನ, ಸಿಟಿಲಿ ಇರ್ಬೋದಲ್ವಾ ಅಂತ. ನಾನ್ ಮಾಡಕ್ ಹೊರಟಿರೋ ಮೂವಿ ರೈತನ ಬಗ್ಗೆ. ನಾನ್ ಬಂದು ಸಿಟಿಲಿ ಇದ್ಕೊಂಡು ಸಿಟಿ ಲೈಫ್ ಲೀಡ್ ಮಾಡ್ಕೊಂಡು ನಾನೇ ಇನ್ನೊಬ್ರಿಗೆ ಏನೋ ಹೇಳಕ್ ಹೋದ್ರೆ ಅದು ತುಂಬಾನೇ ತಪ್ಪಾಗತ್ತೆ. ನಾನೇನೋ ಆದರ್ಶ ವ್ಯಕ್ತಿ ಆಗ್ತೀನಿ ಅಂತ ಹೊರಟಿಲ್ಲ. ಇಡೀ ತಂಡ ಮಾಡಕ್ ಹೊರಟಿರೋದು ಒಂದೇ, ರೈತನ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನ ತೋರ್ಸಕ್ ಹೊರಟಿದೀವಿ. ದಟ್ಸ್ ಆಲ್. ವೆರಿ ಗುಡ್. ಇದ್ರ ಚಿತ್ರದ ನಿರ್ದೇಶಕರು ರಕ್ಷಿತ್ ತೀರ್ಥಹಳ್ಳಿ ಅವರು, ಮಲೆನಾಡು ಆಗೊಂಬೆ ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ಅವರೇನೆ. ನಾನು ಇದರಲ್ಲಿ ಇಬ್ರು ಲೀಡ್ ಮಾಡ್ತಾ ಇದೀವಿ, ಸುಬ್ಬು ತಲಬಿ ಅಂತ, ಮತ್ತೆ ನಾನು ಧನುಗೌಡ ಅಂತ. ಅಂಡ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿನು ಮನಸ್ಸು, ಇವಾಗಲೇ ಒಂದು ಸಾಂಗ್ ಪ್ಲೇ ಮಾಡಿದ್ರು. ನಿರ್ಮಾಪಕರು ಬಂದು ನಮ್ಮ ರಾಮಕೃಷ್ಣ ನಿಗಡೆ, ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಸ್. ಆಕ್ಚುಲಿ ಈ ನಮ್ಮ ತಂಡದಲ್ಲಿ ಇರುವಂತ ಒಂದು 80% ಎಲ್ಲರೂ ಸಾಫ್ಟ್ವೇರ್ ಕಂಪ್ನಿಯಿಂದ ಬಂದವರೆ. ನಾನು 1 ವರ್ಷದ ಹಿಂದೆನೆ ಕೆಲಸ ಬಿಟ್ಟೆ. ಈ ಮೂವಿ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಕೆಲಸ ಬಿಟ್ಬಿಟ್ಟು ಕಂಪ್ಲೀಟ್ ಬಂದ್ಬಿಟ್ಟೆ ಇದಕ್ಕೆ ಇಂಡಸ್ಟ್ರಿಗೆ. ನಾನೊಬ್ಬ ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಕಿಸಾನ್ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ನಿಮ್ಮ ಕಾನ್ಸೆಪ್ಟ್ ನನಗೆ ಲೈಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಬಗರ್ಹುಕುಂ ಮೈನ್ ಕಾನ್ಸೆಪ್ಟ್ ಇದು. ಬಗರ್ಹುಕುಮ್ಮೆ ಮೈನ್ ಕಾನ್ಸೆಪ್ಟ್ ತಗೊಂಡ್ ಮಾಡಿರೋದು. July 7th ನಮ್ದು ರಿಲೀಸ್ ಇದೆ. July 7th ರಿಲೀಸ್ ಪ್ಲಾನ್ ಮಾಡಿದೀವಿ.